ನಮ್ಮದು ಟಾರ್ಗೆಟ್ ಸ್ಥಳ ಅಲ್ಲ. ಆ ಕ್ಷೇತ್ರದ ಮೇಲೆ ನಮಗೆ ನಂಬಿಕೆ ಇದೆ. ನಮ್ಮ ನಂಬಿಕೆಯ ಕ್ಷೇತ್ರ, ದೇವರನ್ನು ನಂಬುವವರು ನಾವು. ಎಲ್ಲಿಯೂ ಆ ಕ್ಷೇತ್ರ ನಮಗೆ ಟಾರ್ಗೆಟ್ ಅಲ್ಲ. ಸಿ ಟಿ ರವಿ ಅವರೇ, ನೀವು ಪ್ರಶ್ನೆ ಮಾಡಬೇಕಿತ್ತು ಇದನ್ನ. ಇವತ್ತು ನಿಮಗೆ ಅವರಿಗೆ ಬಕೆಟ್ ಹಿಡಿದು ಅವರ ಬೂಟ್ ನೆಕ್ಕಿ ಬಾಯಿಗೆ ಬಂದಾಗ ಮಾತಾಡಿ ನೀವು ಇಷ್ಟು ದೊಡ್ಡ ಹೋರಾಟವನ್ನು ಈ ರೀತಿ ಮಾಡಿದ್ದಾದ್ರೆ ಮುಂದಿನ ದಿನ ಏನಾದರೂ ಬೇರೆ ಬೇರೆ ಧರ್ಮದ ವಿಚಾರದಲ್ಲಿ ಅಲ್ಲಿ ಸತ್ರು, ಅಲ್ಲಿ ಮಂಡ್ಯ ಸಿಕ್ಕಿತ್ತು, ಅಲ್ಲಿ ಗೋಹತ್ಯೆ, ಎಲ್ಲ ಜಿಹಾದಿ ಈ ರೀತಿ ಅಧಿಕ ಪ್ರಸಂಗ ಮಾಡಿಕೊಂಡು ಬಂದರೆ ಖಂಡಿತವಾಗಿ ತುಳುನಾಡಿನ ಜನ ಅಲ್ಲ, ಇಲ್ಲಿ ಕರ್ನಾಟಕದ ಜನತೆ ನಿಮಗೆ ಉಗಿತಾರೆ. ಮುಂದಿನ ದಿನ ನಿಮಗೆ ಮಾನ ಮರ್ಯಾದೆ ಅಂತ ಇದ್ರೆ ಸೀದಾ ಈ ಹೋರಾಟಕ್ಕೆ ಕೈ ಜೋಡಿಸಿ ಆ ಪಾಪ ಪ್ರಜ್ಞೆ ಕಾಡಿದ ವ್ಯಕ್ತಿಗೆ ಸ್ವಲ್ಪ ಸಹಕರಿಸಿ ಡಿಪಾರ್ಟ್ಮೆಂಟ್ಗೆ ಯಾರ್ಯಾರಿಗೆ ಎಲ್ಲೆಲ್ಲಿ ಪ್ರಭಾವ ಬೀರಬೇಕು ಬೀರಿ ಆ ಇದ್ದಂಥ ಏನವನ್ನು ಹೊರಗೆ ತೆಗಬೇಕು. ಮೊನ್ನೆ ನಿಮಗೆ ಅನನ್ಯ ಭಟ್ಲ ತಾಯಿಯ ಕಣ್ಣೀರು ನಿಮಗೆ ಕಾಣಲಿಲ್ವ? ನಿಮಗೆ ಸಿ ಟಿ ರವಿ ಅವರೇ, ನೀನು ಸತ್ಯವನ್ನೇ ಮಾತಾಡಿದರೆ, ಆತ್ಮಸಾಕ್ಷಿಗೆ ಸರಿಯಾಗಿ ಮಾತಾಡಿದ್ದೆ ಯಾವುದೇ ಆದರೆ ನಿನ್ನ ನಂಬಿಕೆಯ ಚೌಡೇಶ್ವರಿಯ ಹತ್ರ ಬಂದು ನೀನು ಪ್ರಾರ್ಥಿಸು. ಚೌಡೇಶ್ವರಿಗೆ ಬಲಿಗೆ ಬಂದು ಪ್ರಾರ್ಥಿಸು. ನೀನು ಚೌಡೇಶ್ವರಿಯ ಬಲಿಗೆ ಬಂದು ನಾನು ಸತ್ಯವನ್ನೇ ಮಾತಾಡಿದ್ದೇನೆ ಅಂತೇಳು, ಸತ್ಯವನ್ನೇ ಮಾತಾಡಿದ್ದೇನೆ ಅಂತೇಳು. ಒಂದು ವೇಳೆ ನೀನು ಮಾತಾಡಿದ್ದು ನೋಡು, ನೀನು ಈ ರೀತಿಯಾಗಿ ಬದುಕಲಿಕ್ಕೋಸ್ಕರ ನಿನ್ನ ರಾಜಕೀಯ ವ್ಯವಸ್ಥೆಯನ್ನು ಉಳಿಸಲಿಕ್ಕೋಸ್ಕರ ಬಕೆಟ್ ಹಿಡಿದು ನೀನು ಇಷ್ಟು ಒಳ್ಳೆಯ ಒಂದು ಪ್ರಾಮಾಣಿಕವಾದಂಥ ಒಂದು ಸತ್ಯನಿಷ್ಠೆಯ ಆತ್ಮಸಾಕ್ಷಿಗೆ ಸರಿಯಾದಂಥ ಹೋರಾಟವನ್ನು ನೀನು ಹತ್ತಿಕ್ಕಲು ಬಂದು ಅಲ್ಲಿ ಮತ್ತೆ ಅಲ್ಲಿ ಅಧರ್ಮಗಳು ಮೆರೆಯಲಿ ನಿನಗೆ ಲಾಭ ಆಗ್ತದೆ ಅಂತೇಳಿ ನೀನು ಹೇಳಿದರೆ ನಿನ್ನ ನಾಲಿಗೆ ಬಂದು ಆ ಅನ್ನಪ್ಪನ ನಡೆಗೆ ಬೀಳಬೇಕು. ಸಿ ಟಿ ರವಿ, ನೀನು ಯಾವತ್ತೂ ನೀನು ಸನಾತನ ಹಿಂದೂ ಧರ್ಮವನ್ನು ಕಾಯುವವನಲ್ಲ. ನೀನು ಯಾರದ ಒಬ್ಬ ಶ್ರೀಮಂತನ ನಿಧಿ ಕಾಯುವಂತ ದ್ವಾರಪಾಲಕನಾಗಿದ್ದಿ. ಇವತ್ತು ಸಿ ಟಿ ರವಿ ಅಂತವರು ಇದು ಮಂತ್ರಿ ಶಾಸಕನಾಗುವುದಲ್ಲ, ಮಹೇಶ್ ಶೆಟ್ಟಿ ತಿಮರೋಡಿ ಆಗ್ಲಿಕ್ಕೆ ನಿಮ್ಮ ಮೋಸದಿಂದ ಇಂಥ ಮುಗ್ಧರನ್ನ ಸೈಡಿಗೆ ಹಿಡಿದು ನಿಮ್ಮಂತ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3 ಜನ ಮೋಸದ ಆಟದ ಹಿಂದಿನ ಬಾಗಿಲಿಂದ ಹೋಗಿ ಜನರನ್ನ ನಿಮಗೆ ನಾಲಿಗೆ ಇದೆ ಅಂತೇಳಿ ಮೋಸದಲ್ಲಿ ರಾಜ್ಯಕ್ಕೆ ಪ್ರವೇಶ ಮಾಡಿದ್ದು. ನಿಜವಾದ ರಾಜಕಾರಣಿ ಆಗಬೇಕಾದ್ರು ಸಂತದ ನಮ್ಮ ಮಹೇಶ್ ಶೆಟ್ಟಿ ತಿಮರೋಡಿಗೆ ಆ ಸ್ಥಾನ, ನಿಮ್ಮಂಥವರ ಸ್ಥಾನ ಸಿಗಬೇಕಿತ್ತು. ಆದರೆ ನೀವು ಯಾವ ಆಧಾರದಲ್ಲಿ ಧರ್ಮಸ್ಥಳ ಟಾರ್ಗೆಟ್ ಅಂತ ಹೇಳಿದಿರಿ? ನೀವು ಯಾವ ಆಧಾರದಲ್ಲಿ ಅಲ್ಲಿ ಹೋರಾಟ ಮಾಡಿದವರೆಲ್ಲರೂ ಟೂಲ್ ಕಿಟ್ಗಳಂತ ಹೇಳಿದಿರಿ? ನೀವು ಯಾವ ಆಧಾರದಲ್ಲಿ ಅಲ್ಲಿ ನುಡಿದವರೆಲ್ಲರೂ ಕಮ್ಯುನಿಸ್ಟ್ಗಳು ಬೇರೆ ಬೇರೆ ರೀತಿಯಲ್ಲಿ ಅಪವಾದ ಹಾಕಿದಿರಿ? ಇನ್ನ ಅಲ್ಲಿ ನಡೆದಂಥ ರೀತಿಯ ಬರ್ಬರವಾದಂಥ ವಿಚಾರ ನಿನ್ನ ಕುಟುಂಬದಲ್ಲೂ ಸಂಭವಿಸ್ತದೆ, ನಿನ್ನ ಮನೆಯಲ್ಲೇ ಸಂಭವಿಸ್ತದೆ. ಸಿ ಟಿ ರವಿ, ನೀನು ರಾಮನನ್ನು ನಂಬಿದ್ದು ನಿನ್ನ ರಾಜಕೀಯ ಪೀಠಕ್ಕೋಸ್ಕರ, ನಿನ್ನ ಸ್ವಾರ್ಥಕ್ಕೋಸ್ಕರ. ನೀನು ನಿನ್ನ ನಕಲಿ ಹಿಂದುತ್ವ ಜನರನ್ನು ನಿನ್ನ ಸ್ವಾರ್ಥಕ್ಕೋಸ್ಕರ. ಇಲ್ಲಿರುವಂಥ ಪ್ರತಿಯೊಬ್ಬನ ಹಿಂದುತ್ವವು ನ್ಯಾಯಯುತ ಹಿಂದುತ್ವ. ನೆನಪಿಡು, ನ್ಯಾಯಯುತ ಹಿಂದುತ್ವ. ನಿನ್ನಂಥ ಪಾಪಿ ನಕಲಿ ಹಿಂದೂಗಳನ್ನು ಮುಂದೆ ನಾವು ಎದುರಿಸ್ತೇವೆ. ಇತ್ತೀಚೆಗೆ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದ ಸರಣಿ ಹತ್ಯೆಗಳ ಹೂತಿಟ್ಟ ಶವವನ್ನು ತೆಗಿಲಿಕ್ಕೆ ಒಂದು ಪಾಪ ಪ್ರಜ್ಞೆ ಕಾಡಿದಂಥ ಒಬ್ಬ ವ್ಯಕ್ತಿ ಕೋರ್ಟಿಗೆ ಬಂದು ತನ್ನ ಹೇಳಿಕೆಗಳನ್ನು ನೀಡುವುದರ ಮುಖಾಂತರ ಸತ್ಯಾಂಶ ಒಂದು ಬಯಲಿಗೆಲ್ಲುವ ಒಂದು ವಿಚಾರಗಳು ಎಲ್ಲರಿಗೂ ಗೊತ್ತಿದ್ದ ವಿಚಾರ. ಒಬ್ಬ 100 ಹೆಣಗಳನ್ನು ಹೂತಿಟ್ಟಂಥ ವ್ಯಕ್ತಿಗೂ ಪಾಪ ಪ್ರಜ್ಞೆ ಕಾಡಿದೆ. ಆ ಪಾಪ ಪ್ರಜ್ಞೆಯನ್ನು ಕಾಡಿದ್ದರಿಂದಲೇ ತಾನು ಹೂತಿಟ್ಟಂತಹ ಶವಗಳನ್ನು ತೆಗಿಲಿಕ್ಕೆ ಒಂದು ವ್ಯವಸ್ಥೆಯ ಮುಖಾಂತರ ಬಂದು ಮಾತಾಡಿದಾಗಲೂ ನಾವು ಗಮನಿಸಬೇಕಾದಂಥ ವಿಚಾರ, ನಮ್ಮ ನಾಯಕರಿಗೆ ಒಂದು ಪಾಪ ಪ್ರಜ್ಞೆ ಕಾಡಲಿಲ್ಲ ಅನ್ನುವಂಥ ಒಂದು ವಿಚಾರ ಬಂದಿದೆ. ಬಹುಶಃ ಸಿ ಟಿ ರವಿಗೆ, ಡಿ ಕೆ ಶಿವಕುಮಾರ್ಗೆ, ನಮ್ಮ ಗೃಹ ಸಚಿವರಾದಂಥ ಪರಮೇಶ್ವರಿಗೆ, ಇಂಥವರಿಗೆ, ಇಂಥ ಅನೇಕ ನಾಯಕರಿಗೆ ಯಾಕೆ ಪಾಪ ಪ್ರಜ್ಞೆ ಕಾಡಲಿಲ್ಲ? ನೀವು ಮನುಷ್ಯರ ರಾಕ್ಷಸರ ಅಂತ ಮಾತಾಡುವಂಥದ್ದು ವಿಚಾರ ಇಲ್ಲಿ. ಸಿ ಟಿ ರವಿಯವರು ಮೊನ್ನೆ ಮಾತಾಡ್ತಾ 11 ವರ್ಷಗಳಿಂದ ಮಹೇಶ್ ಶೆಟ್ಟಿ ತಿಮರೋಡಿ ನೇತೃತ್ವದ ಈ ಒಂದು ಸೌಜನ್ಯ ಹೋರಾಟ, ಇದರ ಫಲವಾಗಿ ಈಗ ಈ ಸಾರ್ವಜನಿಕ ಸಮಾರಂಭಗಳು, ಸಾರ್ವಜನಿಕವಾದಂಥ ಚಳುವಳಿಗಳು ನಡೆದಂಥ ಪ್ರತಿಭಟನಾ ಸಭೆಗಳಿಂದ ಪ್ರೇರಿತಗೊಂಡಂಥ ಒಬ್ಬ ವ್ಯಕ್ತಿ ದೂರದಿಂದ ಬಂದು ನನಗೆ ಪಾಪ ಪ್ರಜ್ಞೆ ಕಾಡಿದೆ, ನಾನು ಹೂತಟ್ಟಂಥ ಶವವನ್ನು ನಾನೇ ಹೊರತೆಗೆದು ನಿಮಗೆ ತೋರಿಸ್ತೇನೆ ಅಂತ ಬರುವಲ್ಲಿ ಅದೊಂದು ಪ್ರಯೋಜನಕಾರಿಯಾದಂಥ ಪ್ರಭಾವ ಬೀರಿದಂಥ ನಮ್ಮದು ಚಳವಳಿ ಸೌಜನ್ಯ ಹೋರಾಟ. ಈ ಹೋರಾಟವನ್ನು ನಮ್ಮ ಹತ್ತಿರದ ಧರ್ಮಸ್ಥಳ ಗ್ರಾಮಕ್ಕೆ ತಾಗಿಕೊಂಡಿರುವಂಥ ಸಿ ಟಿ ರವಿಯವರ ಕ್ಷೇತ್ರ. ಈ ಕ್ಷೇತ್ರದ ಒಬ್ಬ ಶಾಸಕನಾಗಿ, ಜವಾಬ್ದಾರಿಯುತ ವ್ಯಕ್ತಿಯಾಗಿ ಅನೇಕ ಸರಕಾರಗಳಲ್ಲಿ ಸ್ಥಾನವನ್ನು ಪಡೆದು ಹಿಂದೂ ಸಂಘಟನೆಗಳಲ್ಲಿ ಕೆಲಸ ಮಾಡಿ
ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಗಳ ಒಂದು ಶಿಕ್ಷಣವನ್ನು ಪಡೆದಂಥ ಒಬ್ಬ ವ್ಯಕ್ತಿಯ ಒಂದು ಹೇಳಿಕೆ ಇವತ್ತು ಅವರಿಗೆ ಯಾವುದೇ ಒಂದು ಜವಾಬ್ದಾರಿ ಇಲ್ವೋ ಅಂತ ನಮಗೆ ಆಗ್ತಾ ಇದೆ. ನಿನ್ನೆ ಮಾತಾಡ್ತಾ ಯಾವುದೋ ಒಂದು ಟೂಲ್ ಕಿಟ್ಗಳು ಅಲ್ಲ, ಯಾವುದೋ ಒಂದು ಕಮ್ಯುನಿಸ್ಟ್ ಬೇರೆ ಬೇರೆನ ಈ ರೀತಿಯಾಗಿ ಒಂದು ಟೂಲ್ ಕಿಟ್ಗಳು ಎಂಬ ಬೇರೆ ರೀತಿಯಲ್ಲಿ ಮಾತನಾಡಿದಂಥ ನಮಗೆ ಸಿ ಟಿ ರವಿ ಅವರಿಗೆ ನಾನು ಹೇಳ್ತಾ ಇದ್ದೇನೆ, ಸಿ ಟಿ ರವಿ ಅವರೇ, ಇದು ಯಾವುದೇ ಒಂದು ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂಥ ಈ ಸರಣಿ ಹತ್ಯೆಗಳ ಈ ವಿಚಾರ ಇರ್ಬೋದು, ಇದು ಎಲ್ಲವನ್ನ ಇದರ ವಿರುದ್ಧ ಹೋರಾಟ ಮಾಡೋದು ಯಾವುದೇ ಒಂದು ಷಡ್ಯಂತರದ ಭಾಗವಾದಂಥ ಟೂಲ್ ಕಿಟ್ಗಳಲ್ಲ. ಇದು ನೀವು ಯಾವ ಮೈದಾನದಲ್ಲಿ RSSನ ಭಗವಧ್ವಜಕ್ಕೆ ಪ್ರಣಾಮ ಸಲ್ಲಿಸಿದ್ದೀರಾ, ಯಾವ RSSನ ಶಿಕ್ಷಣವನ್ನು ಪಡೆದಿದ್ದೀರಾ, ಇಂಥದೇ ರೀತಿಯಲ್ಲಿ ಶಿಕ್ಷಣವನ್ನು ಪಡೆದು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯನ್ನು ಕಟ್ಟಿ ಈ ಮೂಲಕ ಮಹೇಶ್ ಶೆಟ್ಟಿ ತಿಮರೋಡಿ ಎಂಬೊಬ್ಬ ನಾಯಕನು ಇವತ್ತು ನೂರಾರು ಸಾವಿರಾರು ಕಾರ್ಯಕರ್ತರನ್ನು ಹಿಡಿದು ಇವತ್ತು ಹೋರಾಟ ಮಾಡಿದಂಥ ಹೋರಾಟ ಇದು ನಿಮ್ಮ ಟೂಲ್ ಕಿಟ್ಗಳಲ್ಲ. ನೀವು ನೆನಪಿಡಿ, ನೀವು ಇವತ್ತು ಸಿ ಟಿ ರವಿ ಅವರೇ, ನೀವು ನಿಮ್ಮ ಆತ್ಮಸಾಕ್ಷಿಯನ್ನು ಇವತ್ತು ಮಾರ್ಕೊಂಡಿದ್ದೀರಿ. ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ತನ್ನ ಶಿಕ್ಷಣವನ್ನು ಪಡೆದು ಇವತ್ತು ನಕಲಿ ಹಿಂದುತ್ವದ ವಿಚಾರವನ್ನು ನೀವು ಇಟ್ಟು ಮೋಸದ ರಾಜಕೀಯವನ್ನು ಮಾಡಿ ನೀವು ಮಂತ್ರಿಯ ಶಾಸಕರಾದದ್ದು ಇವತ್ತು ಆತ್ಮಸಾಕ್ಷಿಗೆ ಸರಿಯಾದಂಥ ನೀವು ಶಾಸಕ ಅಲ್ಲ. ನೀವೊಬ್ಬ ನಕಲಿ ಹಿಂದುವಾಗಿ ನೀವು ಇವತ್ತು ಈ ರೀತಿಯ ಪಟ್ಟವನ್ನು ಪಡೆದದ್ದು. ಯಾಕಂತ ಹೇಳಿದ್ರೆ, ಒಂದು ವೇಳೆ ನೀವು ಶಿಕ್ಷಣದ ಸಂಸ್ಕಾರಯುತವಾದಂಥ ಹಿಂದುವೇ ಆಗಿದ್ದರೆ ನಿಮ್ಮ ಬಾಯಿಂದ ಅಂತ ಮಾತುಗಳು ಬರಬಾರ್ದಿತ್ತು. ಒಂದು 60 ಕಿಲೋಮೀಟರ್ ದೂರದಲ್ಲಿ ಒಂದು ಹೆಣ್ಣಿಗೋಸ್ಕರ, ಅನೇಕ ಶವಗಳಿಗೋಸ್ಕರ, ಅನೇಕ ದುಃಖ ತಪ್ತ ಕುಟುಂಬಕ್ಕೋಸ್ಕರ ಒಂದು ಹೋರಾಟಗಳು ನಡೀತಾ ಇದೆ. ಆ ಜಯದಲ್ಲಿ ನೀವು ಬಂದು ಇವತ್ತು ನಿಮ್ಮ ಇದರಲ್ಲಿ ಬಂದು ಈ ರೀತಿಯಾಗಿ ಮಾತಾಡ್ತೀರಂದ್ರೆ ಏನರ್ಥ ರೀ ಸಿ ಟಿ ರವಿ ಅವರೇ? ಏನರ್ಥ ಇದು? ಅಲ್ಲಿ ಕೆಲಸ ಮಾಡಿದಂಥ ಹೋರಾಟದ ಮುಂಚೂಣಿಯಲ್ಲಿ ಎದ್ದಂಥ ಹೋರಾಟದ ನಾಯಕರು, ವೇದಿಕೆಯಲ್ಲಿರುವರು, ಮಹೇಶ್ ಶೆಟ್ಟಿ ತಿಮರೋಡಿಯಿಂದ ಹಿಡಿದದ್ದು ಎಲ್ಲರೂ ಹಿಂದೂಗಳೇ ಮಾತ್ರವಲ್ಲ, ಎಲ್ಲರೂ ನಮಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಿಕ್ಷಣವನ್ನು ಪಡೆದವರು. ಮಹೇಶ್ ಶೆಟ್ಟಿ ತಿಮರೋಡಿ ಇರ್ಬೋದು, ನಮ್ಮ ಪ್ರಸನ್ನ ಮೇಡಮ್ ಇರ್ಬೋದು, ಗಿರೀಶ್ ಮಟ್ಟಣ್ಣನವರು ಇರ್ಬೋದು, ದಿನೇಶ್ ಗಾಣಿಗರ್ ಇರ್ಬೋದು, ಅಲ್ಲ ಇದರಲ್ಲಿರುವಂಥ ಸೋಮನಾಥ್ ನಾಯಕರ ಬಗ್ಗೆ ನಿಮಗೆ ಗೊತ್ತಿದೆ ಸಿ ಟಿ ರವಿ ಅವರೇ. ಸೋಮನಾಥ್ ನಾಯಕರವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅತ್ಯುನ್ನತ ಹುದ್ದೆಗಳನ್ನು ಅಲಂಕಾರ ಮಾಡಿಕೊಂಡು ಒಬ್ಬ ಪೂರ್ಣಾವಧಿ ಕಾರ್ಯಕರ್ತನಾಗಿ ತನ್ನ ತುರ್ತು ಪರಿಸ್ಥಿತಿಯಲ್ಲಿ ಜೈಲು ವಾಸವನ್ನು ಅನುಭವಿಸಿದಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ರಾಷ್ಟ್ರೀಯ ಮಟ್ಟದ ನಾಯಕರ ಸಂಪರ್ಕ ಇದ್ದು ಅವರ ಮನೆಗೆ ಬಂದು ಉಪಸ್ಥಿತಿಯಲ್ಲಿದ್ದು ಅನೇಕ ಬೈಠಕ್ಗಳಲ್ಲಿ ಭಾಗವಹಿಸಿದಂಥ ಒಬ್ಬ ಸಕ್ರಿಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯ ಸೋಮನಾಥ್ ನಾಯ್ಕರು. ಅವರ ಹೆಂಡತಿ ಇರ್ಬೋದು, ನಮ್ಮ ರಂಜನ್ ರಾವ್ ಎರಡೂರು ಇರ್ಬೋದು, ಇವರು ಎಲ್ಲರೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಒಟ್ಟಿನಲ್ಲಿ ನೀವು ಹೇಳಿದಂಥ ಟೂಲ್ ಕಿಟ್ಗಳು. ನೀವು ಇವತ್ತು ಆತ್ಮಸಾಕ್ಷಿಯನ್ನು ಮಾರಿಕೊಂಡು ನೀವು ಇವತ್ತು ಹಿಂದೂ ಸಮಾಜವನ್ನು ಕಾಯ್ತೇನೆ ಅಂತ ಹೇಳಿಕೊಂಡು ಇವತ್ತು ಮಾತನಾಡುವಂಥದ್ದು. ನೀವು ನಿಜವಾಗಿಯೂ ಸನಾತನ ಹಿಂದೂ ಧರ್ಮವನ್ನು ಕಾಯಲಿಕ್ಕಿದ್ದವರಲ್ಲ. ನೀವು ಯಾರರ ನಿಧಿ ಕಾಯುವ ನೀವು ದ್ವಾರಪಾಲಕರೇ. ನೀವು ಸಿ ಟಿ ರವಿ, ಯಾವತ್ತು ನೀನು ಸನಾತನ ಹಿಂದೂ ಧರ್ಮವನ್ನು ಕಾಯುವವನಲ್ಲ. ನೀನು ಯಾರದ ಒಬ್ಬ ಶ್ರೀಮಂತನ ನಿಧಿ ಕಾಯುವಂಥ ದ್ವಾರಪಾಲಕನಾಗಿದ್ದಿ. ಇವತ್ತು ಒಂದು ವೇಳೆ ಜವಾಬ್ದಾರಿ ನಿನಗೆ ಇರ್ತಿದ್ರೆ ಈ ರೀತಿಯಾದಂಥ ಮಾತನಾಡ್ತೀಯ. ನಿನ್ನೊಳಗಿರುವಂಥ ಅದೇ ಒಂದು ಮಾನವನನ್ನು ಇವತ್ತು ನೀನು ನಮ್ಮೊಳಗಿರುವಂಥ ದೇವರು ಅಂತ ಹೇಳಿದ್ದಿ. ನಿಮ್ಮೊಳಗಿರುವಂಥ ನೋಡಿ, ನಮಗೆ ಸನಾತನ ತಂದೆಯು ಒಬ್ಬನನ್ನು ಮಾತ್ರ ಕರಿಬಹುದು. ದೇವರು ಅಂತ ಹೇಳಿದರೆ ಅದಕ್ಕೊಂದು ವ್ಯವಸ್ಥೆ ಇದೆ. ಮಹಾತ್ಮ ಅಂತ ಹೇಳಿದರೆ ಇನ್ನೊಂದು ವ್ಯವಸ್ಥೆ ಇದೆ. ದೇವರು ಅಂತ ಮಾನವನನ್ನು ಯಾವತ್ತೂ ದೇವರಲ್ಲಿ ನೋಡಬಾರ್ದು. ಮಾನವನೊಬ್ಬ ದೇವರು ಆಗಲಿಕ್ಕೆ ಸಾಧ್ಯವೂ ಇಲ್ಲ. ಈ ಮಟ್ಟದಲ್ಲಿ ನಿನಗೆ ಬಕೆಟ್ ಹಿಡಿದು ಬದುಕುವಂಥ ಪರಿಸ್ಥಿತಿ ಸಿ ಟಿ ರವಿಗೆ ಯಾಕೆ ಬಂತು? ಏನು ನಿಮ್ಮ ಬಕೆಟಿನ ಮಾತಿದು? ಬಕೆಟ್ ಹಿಡಿದು ಬದುಕುವುದಕ್ಕಿಂತ ನಿಮಗೆ ಸಾಯುವುದು ಒಳ್ಳೆಯದಲ್ವಾ? ನೀವು ಹೇಳಿದಂಥ ಒಂದೊಂದು ಮಾತಿನಲ್ಲೂ ನಿಮ್ಮ ಸತ್ಯಾಂಶ ಇಲ್ಲ. ನೀವು ಹೇಳಿದಂಥ ಪ್ರತಿಯೊಂದು ಮಾತಿಗೂ ನಾವು ಸ್ಪಷ್ಟನೆಯನ್ನು ಕೊಡ್ತೇವೆ. ನಾವು ಕೊಡ್ತೇವೆ. ನೀವು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನೀವು ಯಾರ ಹತ್ರವೇ ಕೇಳಿ,
ಆ ಕಡೆಯಿಂದ ಬಂದರೆ 25-50 ಸಾವಿರ 1 ಲಕ್ಷ ಕೊಟ್ಟು ತನ್ನ ಅಮೃತ ಶಿಲೆಯಲ್ಲಿ ಮೊದಲ ಪುಟದಲ್ಲಿ ತಮ್ಮ ಹೆಸರನ್ನು ಹಾಕಿದ್ದಾರೆ. ಅಲ್ಲದೆ ಎಲ್ಲಿಯೂ ತನ್ನ ಪೂರ್ಣವಧಿ ಹಣದಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಲೂ ಇಲ್ಲ. ಮಧ್ಯವರ್ಜನ ಶಿಬಿರ ಅಂತ ಹೇಳಿದ್ರಿ ನೀವು. ಆ ಕ್ಷೇತ್ರದಿಂದ, ಆ ವ್ಯಕ್ತಿಯಿಂದ, ಅವ ಕೈಯಿಂದ ಎಲ್ಲಿಯೂ ಮಧ್ಯವರ್ಜನ ಶಿಬಿರಗಳು ನಡೆಯಲಿಲ್ಲ. ಆ ಊರಿನಿಂದ ಒಂತಿಗೆ ಹಾಕ್ಕೊಂಡು ಅದರಲ್ಲಿ ಉಳಿದ ಹಣವನ್ನು ಇವರಿಗೆ ಕೊಡುವಂಥದ್ದು. ಎಲ್ಲಿದೆ ದಾನ ಧರ್ಮ? ಎಲ್ಲಿ ಉಚಿತವಾಗಿ ಶೈಕ್ಷಣಿಕ ವ್ಯವಸ್ಥೆಗಳು, ಧರ್ಮಾರ್ಥ ಉಚಿತವಾದ ಶಿಕ್ಷಣದ ವ್ಯವಸ್ಥೆ ಇದೆಯಾ? ಉಚಿತವಾದ ಆಸ್ಪತ್ರೆಗಳ ವ್ಯವಸ್ಥೆ ಇದೆಯಾ? ಎಲ್ಲವೂ ನೋಡಿ, ಭಕ್ತರು ಹಾಕಿದಂಥ 700ರಿಂದ 1,000 ತಲಾ ಒಬ್ಬ ಭಕ್ತ ಹಾಕಿದ ಹಣದಲ್ಲಿ 13 ರೂಪಾಯಿ ಮಾತ್ರ, 13-14 ರೂಪಾಯಿ ಮಾತ್ರ ಹೊರಗೆ ಖರ್ಚಾಗುವಂಥದ್ದು. ಪ್ರತಿಯೊಬ್ಬ ವ್ಯಕ್ತಿ ಇವತ್ತು ಎಲ್ಲಿ ಇದ್ದರೂ ಸಾರ್ವಜನಿಕವಾಗಿ ಚಂದಾ ವಸೂಲಿ ಮಾಡಿ ದಾನದ ರೂಪದಲ್ಲಿ ಹೊರಗೆ ಕೊಡುವಂಥ ವ್ಯಕ್ತಿ. ನೀವೊಬ್ಬ ಮಂತ್ರಿಯಾಗಿ ನಿಮಗೆ ಇದರ ಅಂಕಿಅಂಶ ಗೊತ್ತಿರಬೇಕಿತ್ತು. ಇವತ್ತು ನೀವು ಈ ರೀತಿಯಾಗಿ ಎಲ್ಲ ವಿಚಾರಗಳಲ್ಲಿ ನಿಮ್ಮ ಈ ವಿಚಾರದಲ್ಲಿ ಅವರನ್ನು ಬದುಕಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀರಿ. ಇವತ್ತು ಯಾಕೆ ನೀವು ಅರ್ಥ ಮಾಡಬೇಕಿತ್ತು, ನೀವೊಬ್ಬ ಹಿಂದೂ ಸನಾತನ ಧರ್ಮದ ಒಬ್ಬ ಶಾಸಕನಾಗಿದ್ದು, ಮಾಜಿ ಶಾಸಕನಾಗಿಯೋ ಮಂತ್ರಿ ಆಗಿದ್ದುಕೊಂಡು ನೀವು ಗಮನಿಸಬೇಕಿತ್ತು. ನಿಮಗೆ ಎಲ್ಲೋ ಒಂದು ಕಡೆ ಯಾರ್ದೋ ಒಂದು ಬೇರೆ ಅನ್ಯ ಧರ್ಮದ ಹೆಣ ಬಿದ್ದರೆ ಬಾಯಿಗೆ ಬಂದಾಗ ಮಾತಾಡುವವರು ಇವತ್ತು 100 ಹೆಣಗಳಿದೆ, ನಾನದನ್ನು ಹೊರ ತೆಗಿತೇನಂತ ಬಂದಾಗಲೂ ನಿಮ್ಮಂಥ ನಾಲಿಗೆಯಲ್ಲಿ ಅದು ಬರುವುದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅದರ ಬಗ್ಗೆ ನಿಮಗೆ ಒಂದು ಮಾತಾಡಲಿಕ್ಕೆ ಆಗುವುದಿಲ್ಲ ಅಂದರೆ ಏನರ್ಥ ರೀ ಸಿ.ಟಿ. ರವಿ ಅವರೇ? ಏನರ್ಥ? ಅಲ್ಲಿ ಸತ್ತದ್ಯಾರು? ಅಲ್ಲಿ ಹಿಂದುವೇ ಸತ್ತ 100 ಹಿಂದೂಗಳ ಬರ್ಬರ ಅತ್ಯಾಚಾರ, ಅನಾಚಾರವಾಗಿ ಕೊಲೆಯಾದದ್ದು. ಪದ್ಮಲತಾ ಹಿಂದೂ, ಆನೆ ಮಾವುತರು ಹಿಂದೂ, ವೇದವಲ್ಲಿ ಹಿಂದೂ, ಸೌಜನ್ಯ ಹಿಂದೂ. ಅರ್ಥ ಮಾಡಬೇಕು. ಇಂಥದೇ 100 ಘಟನೆಗಳು, ಹಿಂದೂಗಳ ಮಾರಣ ಹೋಮ, ಹಿಂದೂಗಳ ಹತ್ಯಾಕಾಂಡ ನಡೆದದ್ದು. ನೀವು ಮಾತನಾಡಬೇಕಿತ್ತು ಈ ಬಗ್ಗೆ ನೀವು ಮಾತನಾಡಬೇಕಿತ್ತು. ಯಾವುದೇ ಪ್ರತಿಯೊಂದು ವಿಚಾರದಲ್ಲೂ ಅವರು ಧರ್ಮವನ್ನು ವ್ಯಾಪಾರದ ರೂಪದಲ್ಲಿ ಕೊಂಡೋಗಿದ್ದರಲ್ಲದೆ ಎಲ್ಲಿಯೂ ಅಲ್ಲಿ ಧರ್ಮ ಎಂಬುದು ಮಾಡಲೇಬೇಕು ಅನ್ನಪ್ಪನ ನಿಯಮದ ಪ್ರಕಾರ. ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ದೇವಸ್ಥಾನಗಳು ಜಾತ್ರೆಗಳು ನಡೆದಾಗ ಅನೇಕ ನಿರ್ಗತಿಕ ಕೆಲವು ಭಿಕ್ಷುಕರು ನಿನ್ನುವಂಥ ಕಥೆಗಳು ನೋಡ್ತೇವೆ. ಆ ಕ್ಷೇತ್ರದ ವತಿಯಿಂದ ಭಿಕ್ಷುಕರಿಗೆ ದಾನ ಕೊಡುವಂಥ ನಿಯಮಗಳಿದೆ. ಎಲ್ಲಿಯಾದರೂ ಈ ಕ್ಷೇತ್ರದಲ್ಲಿ ಒಂದೇ ಒಂದು ಭಿಕ್ಷುಕರಿದ್ದಾರ, ಭಿಕ್ಷುಕರು ಕಣ್ಣಿಗೆ ಕಂಡರೂ ಅವರು ಕೊಂದು ಆಗ್ತಾರೆ ಎಂಬುದನ್ನು ಇವತ್ತು ಆ ಪಾಪ ಪ್ರಜ್ಞೆ ಮೂಡಿದಂಥ ವ್ಯಕ್ತಿಯಿಂದ ನನ್ನ ಬಾಯಿಂದ ಬರ್ತಾ ಇದೆ. ಪ್ರತಿಯೊಂದು ವಿಚಾರಗಳನ್ನ ನೀವು ಮುಖಸ್ತುತಿಯಾಗಿ ಮಾತಾಡಿಕೊಂಡು ಬದುಕುವಂಥ ಕೆಲಸ ಮಾಡಬೇಡಿ. ನಿಮ್ಮನ್ನು ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶಿಕ್ಷಣ ಕೊಡುವುದರ ಮುಖಾಂತರ ಸಮಾಜದಲ್ಲಿ ನಿಮ್ಮನ್ನು ಉತ್ತಮವಾದ ವ್ಯಕ್ತಿಯಾಗಿ ಮಾಡಬಹುದು, ಸಮಾಜಕ್ಕೆ ಒಂದು ಪ್ರಯೋಜನಕಾರಿಯಾಗುವಂಥ ವ್ಯಕ್ತಿಗಳಾಗಬಹುದು ಅಂತ ಇದನ್ನು ಕಳಿಸಿಕೊಟ್ಟದ್ದು. ಇವತ್ತು ನೀವು ಪಾಪಿಗಳು ಹಣಕ್ಕೋಸ್ಕರ ಬಕೆಟ್ ಇಟ್ಟು ಈ ರೀತಿ ಬಾಯಿಗೆ ಬಂದಾಗೆ ಸಿ.ಟಿ. ರವಿಯವರು ಅಂತ ಮಾತಾಡ್ತಾರಂದ್ರೆ ಆ ಒಂದು ಅಲ್ಲಿ ಪಾಪ ಪ್ರಜ್ಞೆ ಬಂದಂತಹ ವ್ಯಕ್ತಿಗೂ ನಿಮಗೂ ಪಾಪ ಪ್ರಜ್ಞೆಯೂ ಇಲ್ವೋ ಅಂತ ನಮಗೆ ಆಗ್ತಾ ಇದೆ. ನಿಮಗೆ ಅಲ್ಲಿ ಬಂದಂಥ ವ್ಯಕ್ತಿ ಯಾರು ಅಂತ ಗೊತ್ತಿಲ್ವೋ? ನೀವು ಸರ್ಕಾರದ ಅಂಗವಾಗಿರ್ಲಿಲ್ವೇ? ನೀವು ಮಂತ್ರಿ ಆಗಿದ್ದವರಲ್ವೇ? ಮಾಜಿ ಶಾಸಕರಲ್ವೇ? ನಿಮ್ಗೆ ಇರಬೇಕಿತ್ತಲ್ವಾ? ಇಲ್ವಾ? ನಿಮಗೆ ಇನ್ನೊಂದು ವಿಚಾರವನ್ನು ತಿಳಿಸ್ತೇನೆ. ನೀವು ಅದರಲ್ಲೂ ಹೇಳ್ತೀರಿ ಅನೇಕ ಯಾರ ಮುನ್ನೆಲ್ಲ ಹೇಳಿದ್ರು ಭಾರಿ ಜನ ಬರ್ತಾರೆ, ಅಲ್ಲಿ ಭಕ್ತರು ಬರ್ತಾರೆ, ಅಲ್ಲಿ ಸಾಯುವುದು, ಕೆಲವು ಜನ ಮೋಕ್ಷಕ್ಕೋಸ್ಕರ ಸಾಯ್ತಾರೆ, ಅಲ್ಲಿ ಬರ್ತಾರೆ, ಕೆಲವು ಸಾಯ್ತಾರೆ. ಯಾರೋ ಒಬ್ಬ ಸಿನಿಮಾ ನಟನು ಬಂದ, ಅವನು ಸಾಯಲಿಕ್ಕೆ ಬಂದು ಮತ್ತೇನು ವಾಪಸ್ ಹೋದೆ ಅಂತ ಯಾರೋ ಒಂದು ಓದಿದೆ ಅಂತ ನೀವು ಹೇಳಿದ್ರಿ. ಹಾಗಾದರೆ ಅಲ್ಲಿ ಸಾಯುವ ದೀಕ್ಷೆ ತೆಗೊಂಡು ಸಾಯುವ ವೃತವನ್ನು ಮಾಡುವವರು ಈ 11 ವರ್ಷಗಳಲ್ಲಿ ಆ ವೃತವನ್ನು ಯಾಕೆ ಕೈಬಿಟ್ರು? ಸಿ.ಟಿ. ರವಿಯವರೇ 11 ವರ್ಷದಿಂದ ಇತ್ತೀಚೆಗೆ ಅಲ್ಲಿ ಯಾವುದೇ ಅತ್ಯಾಚಾರ ಕೊಲೆಗಳು ನಡೆಯಲಿಲ್ಲ. ಯಾಕೆ? ಮಹೇಶ್ ಶೆಟ್ಟಿ ತಿಮರೋಡಿ ನೇತೃತ್ವದ ಈ ಹೋರಾಟ ಆರಂಭವಾದ್ದರಿಂದ ಅಲ್ಲಿ ಯಾವುದೇ ಕೊಲೆಗಳಾಗಲಿ ಅತ್ಯಾಚಾರವಳಿ ನಡೆಯಲಿಲ್ಲ. ಇದು ನಿಜನ್ನ ಸಿ.ಟಿ. ರವಿಯವರು ಗಮನಿಸಬೇಕು. ನಿಮ್ಮ ಅಧಿಕಾರಾವಧಿಯಲ್ಲಿ ಒಬ್ಬ ರಾಜ್ಯಕ್ಕೆ ಇವತ್ತು ನಿಜವಾಗಿಯೂ ನಿಮ್ಮಂಥವರು ಸಿ.ಟಿ. ರವಿ ಅಂತವರು ಇದು ಮಂತ್ರಿ ಶಾಸಕನಾಗುವುದಲ್ಲ, ಮಹೇಶ್ ಶೆಟ್ಟಿ ತಿಮರೋಡಿ ಆಗ್ಲಿಕ್ಕೆ ನಿಮ್ಮ ಮೋಸದಿಂದ ಇಂಥ ಮುಗ್ಧರನ್ನ ಸೈಡಿಗೆ ಹಿಡಿದು ನಿಮ್ಮಂತ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3 ಜನ ಮೋಸದಾಟದ ಹಿಂದಿನ ಬಾಗಿಲಿಂದ ಹೋಗಿ ಜನರನ್ನ ನಿಮಗೆ ನಾಲಿಗೆ ಇದೆ ಅಂತೇಳಿ ಮೋಸದಲ್ಲಿ ರಾಜ್ಯಕ್ಕೆ ಪ್ರವೇಶ ಮಾಡಿದ್ದು. ನಿಜವಾದ ರಾಜಕಾರಣಿ ಆಗಬೇಕಾದ್ರು ಸಂತದ ನಮ್ಮ ಮಹೇಶ್ ಶೆಟ್ಟಿ ತಿಮರೋಡಿಗೆ ಆ ಸ್ಥಾನ, ನಿಮ್ಮಂಥವರ ಸ್ಥಾನ ಸಿಗಬೇಕಿತ್ತು.
ಆದರೆ ಅವರಿಗೆ ಸತ್ಯ ಪ್ರಾಮಾಣಿಕತೆ ಇದ್ದದ್ದರಿಂದ ಹೋರಾಟ ಮತ್ತು ಈ ಸನಾತನ ಧರ್ಮದ ಸೇವೆಗೋಸ್ಕರ ಅವರು ಈ ರೀತಿಯಾಗಿ ಅದನ್ನೆಲ್ಲ ಮುಟ್ಲಿಕ್ಕೆ ಹೋಗಲಿಲ್ಲ. ನಿಮ್ಮಂಥವರ ಮೋಸದಿಂದ ಇಂಥ ಒಳ್ಳೊಳ್ಳೆ ನಾಯಕರನ್ನು ಇವತ್ತು ಬದಿಗೆ ಹಾಕಿದ್ದು ನಿಮ್ಮ ಡಬಲ್ ಗೇಮ್ ಬುದ್ಧಿಯಿಂದಾಗಿ ದಕ್ಷಿಣ ಕನ್ನಡದಲ್ಲಿರುವಂಥ ಅನೇಕ ಸನಾತನ ಧರ್ಮದಲ್ಲಿ ದುಡ್ದಂಥ ಪ್ರಾಮಾಣಿಕ ಸಿದ್ಧಾಂತದ ಮೇಲೆ ದುಡ್ದಂಥವ್ರು ನೀವೆಲ್ಲ ಏನು ಮಾಡಿದಿರಿ? ನೀವು ಜನರಿಗೆ ಪ್ರಚೋದನಕಾರಿ ಭಾಷಣಗಳನ್ನ ನೀಡಿ ಮನುಷ್ಯನನ್ನು ರಾಕ್ಷಸನನ್ನಾಗಿ ಮಾಡಿ ಹೆಣದ ಮೇಲೆ ರಾಜಕೀಯ ಮಾಡಿ ಅಧಿಕಾರ ಪಡೆದುಕೊಂಡವರು ನೀವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 20 ವರ್ಷಗಳಿಂದ ಇಡೀ ತುಳುನಾಡಿನ ಮಾನಸಿಕವಾದಂಥ ಒಂದು ಶಾಂತಿಭಂಗ ಮಾಡಿ ರಾಜಕೀಯದ ಪಟ್ಟಕ್ಕೆ ಏರಿದವರು. ನಿಮ್ಮ ಜೊತೆ CT ರವಿ ಅಲ್ಲ, ಇಲ್ಲಿ ಒಂದು 5-6 ಶಾಸಕರಿದ್ದಾರೆ, ಈ ಬಗ್ಗೆ ಮಾತಾಡಬೇಕಿತ್ತು, ಸಂಸದರು ಮಾತಾಡಬೇಕಿತ್ತು, ಅನೇಕ ಮಠಮಾನ್ಯಗಳಿವೆ ಮಾತಾಡಬೇಕಿತ್ತು. ಈ ವಿಚಾರದಲ್ಲಿ ನಿಮ್ಮ ನಡೆದಾಡುವ ದೇವರು ನಿಮ್ಮೊಳಗಿನ ದೇವರು ಅಂತ ಹೇಳ್ಕೊಂಡ್ರಲ್ವ ನೀವು. ನಾನು ಹೇಳಿದೆ, ಆ ದೇವರಿಗೆ ಯಾಕೆ ಭಯ? ನಿಮ್ಮ ದೇವರಿಗೆ ಎಲ್ಲವನ್ನು ಮಾಯ ಮಾಡುವ, ಎಲ್ಲವನ್ನು ಸೃಷ್ಟಿ ಮಾಡುವ, ಎಲ್ಲವೂ ಕರಗತವಾಗಿರಬೇಕಾದರೆ ಅವರಿಗೆ ಈ ರೀತಿಯಾಗಿ ಹೂತಟ್ಟ ಯಾರು ಹೂತಿದಾರ ಅದು ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಇದೆಯಾ ಇಲ್ವಾ ಅದು ಮತ್ತಿನ ವಿಚಾರ. ಒಟ್ಟಿನಲ್ಲಿ ಪಾಪ ಪ್ರಜ್ಞೆ ಕಾಡಿ ಒಬ್ಬ ವ್ಯಕ್ತಿ ನಾನು ತೆಗಿತೇನೆ ಅಂತ ಬಂದಾಗ ನಿಮ್ಮ ನಡೆದಾಡುವ ದೇವರಿಗೆ ನೀವು ನಿಮ್ಮ ಕೆಲಸ ಮಾಡಿಕೊಳ್ಳಿ, ಇದ್ರೆ ತಗೊಂಡು ಕಾನೂನು ಕ್ರಮ ತಗೊಳ್ಳಿ. ಒಂದು ವೇಳೆ ಇಲ್ಲ ಅಂತಾದರೆ ಹೇಳಿದವನ ಮೇಲೆ ಕೇಸ್ ಹಾಕಿ, ನಮ್ಮಿಂದ ಏನು ಅಭ್ಯಂತರ ಇಲ್ಲ. ಈ ಕ್ಷೇತ್ರಕ್ಕೆ ಅನೇಕ ವರ್ಷಗಳಿಂದ ಬೇರೆ ಬೇರೆ ರೀತಿಯ ಒಂದು ಅಪವಾದ ಇದೆ. ಈ ಅಪವಾದವು ಈ ಕ್ಷಣದಲ್ಲಿ ಹೋಗಲಿಕ್ಕೆ ಅವಕಾಶಗಳಿದೆ. ನಿಮ್ಮ ನಿಲುವನ್ನು, ಪಾಪ ಪ್ರಜ್ಞೆ ಕಾಡಿದವನ ವಿಚಾರವನ್ನು ಈ ಕ್ಷೇತ್ರ ನಾವು ಸ್ವಾಗತಿಸ್ತೇವೆ, ನೀವು ಅದನ್ನು ಮಾಡಿ ಅಂತ ಹೇಳಬೇಕಿತ್ತು. ಯಾಕೆ ನಿಮ್ಮ ನಡೆದಾಡುವ ದೇವರು ಅದನ್ನು ಮಾಡಲಿಲ್ಲ? ಯಾಕೆ ಹೇಳಲಿಲ್ಲ? ಇದು ನೀವು ಅವರಿಗೆ ಕೇಳಬೇಕಾದಂಥ ಪ್ರಶ್ನೆ. ನೀವು ಏನೇನು ಅಲ್ಲಿ ಹೇಳಿದ್ದೀರಾ ಇದು ಎಲ್ಲವೂ ಅಲ್ಲಿ ನಡೆದಿಲ್ಲ. ಆ ಕ್ಷೇತ್ರಕ್ಕೆ ಬಂದು ಹೋಗುವವರೆಲ್ಲರೂ ನಿಮಗೆ ಬೇರೆ ಬೇರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೂ ಬರ್ತಾರೆ, ಸೌತಡ್ಕಕ್ಕೂ ಬರ್ತಾರೆ, ನಿಮ್ಮ ಹೊರನಾಡಿಗೂ ಹೋಗ್ತಾರೆ, ಮುರುಡೇಶ್ವರಕ್ಕೆ ಹೋಗ್ತಾರೆ, ಕಟೀಲಿಗೆ ಹೋಗ್ತಾರೆ, ಈಗ ಬೇರೆ ಬೇರೆ ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆಲ್ಲ ಹೋಗ್ತಾರೆ. ಅಲ್ಲಿಯೂ ಅಷ್ಟೇ ಜನಸಂದಣಿಯೂ ಇದೆ. ಆ ಭಾಗದಲ್ಲಿಯೂ ನಿಮಗೆ ನದಿಗಳ ತೊರೆಗಳ ಕಡಲಬರಿ ಎಲ್ಲವೂ ಇದೆ, ಕಾಡಬದಿ ಇದೆ, ತಾಗಿಕೊಂಡು ನಿಮಗೆ ಆಗುಂಬೆ, ಶಿರಾಡಿ, ಚಾರ್ಮಾಡಿ ಘಾಟಿಗಳಿವೆ. ಇಲ್ಲಿ ಎಲ್ಲಿಯೂ ಮರಣಗಳು ಸಂಭವಿಸುವುದಿಲ್ಲ, ಯಾವುದೇ ಅಸ್ಥಿಪಂಜರಗಳು ಸಿಗುವುದಿಲ್ಲ, ಎಲ್ಲಿಯೂ ನಿಮಗೆ ಹೆಣಗಳ ರಾಶಿ ಸಿಕ್ಕುವುದಿಲ್ಲ, ಅತ್ಯಾಚಾರಗಳಾಗುವುದಿಲ್ಲ. ಕ್ರೂರ ಪ್ರಾಣಿಗಳು ಇದೆ ಆ ಕಾಡಿನಲ್ಲಿ, ವಿಷಜಂತುಗಳಿದೆ, ಅದಕ್ಕಿಂತಲೂ ವಿಷಜಂತುಗಳು ಇದರೊಳಗೆ ಇದೆ. ನಮ್ಮದು ಟಾರ್ಗೆಟ್ ಅಲ್ಲ, ಆ ಕ್ಷೇತ್ರದ ಮೇಲೆ ನಮಗೆ ನಂಬಿಕೆ ಇದೆ. ನಮ್ಮ ನಂಬಿಕೆಯ ಕ್ಷೇತ್ರ, ದೇವರನ್ನು ನಂಬುವವರು ನಾವು. ಎಲ್ಲಿಯೂ ಆ ಕ್ಷೇತ್ರ ನಮಗೆ ಟಾರ್ಗೆಟ್ ಅಲ್ಲ. ನಾವು ಹೇಳುವಂಥದ್ದು ಈಗ ಆ ಕ್ಷೇತ್ರದಲ್ಲಿ ಮಾತ್ರ ಯಾಕೆ ಆಗ್ತಾ ಇದೆ. ಶಿವನ ಕ್ಷೇತ್ರವೇ ಆಗುದಿದ್ರೆ ಕಡಲ ತಡಿಯಲ್ಲಿ ಮುರುಡೇಶ್ವರದಲ್ಲಿ ಆಗಬೇಕಿತ್ತಲ್ಲ. ಇಲ್ಲಿ ಎಲ್ಲಿಯೂ ಇಂಥ ಒಂದು ಪರಿಸ್ಥಿತಿ ಆಗುವುದಿಲ್ಲ. ಈ ಪರಿಸರದಲ್ಲಿ ಮಾತ್ರ ಯಾಕೆ ಆಗ್ತದೆ? CT ರವಿ ಅವರು ಕೇಳಬೇಕಿತ್ತು, ಅವ್ರಿಗೆ ಕೇಳಬೇಕಿತ್ತು ಯಾಕೆ ಹೀಗೆ ಆಗ್ತದೆ ಇಲ್ಲಿ. 11 ವರ್ಷಗಳ ನಂತರ ಯಾಕೆ, ಸೌಜನ್ಯ ಹೋರಾಟದ ನಂತರ ಯಾಕೆ ಆಗಲಿಲ್ಲ? ನಾವು ಹೇಳಿದನ್ನು ಎಲ್ಲವನ್ನ ಸ್ವಲ್ಪ ಕೂಲಂಕುಷವಾಗಿ ಅಧ್ಯಯನ ಮಾಡ್ಕೊಳ್ಳಿ. ಆ ಮನುಷ್ಯ ಇವತ್ತಿಗೂ ಹೇಳ್ತಾ ಇದ್ದಾನೆ, ಅಲ್ಲಿ ಪಾಪ ಪ್ರಜ್ಞೆ ಕಾಡಿದೆ, ನಾನು ಅದನ್ನು ತೆಗೆದುಕೊಡ್ತೇನೆ ಅಂತೇಳಿ. ಈ ಸಮಯದಲ್ಲಿ CT ರವಿ ಅವರೇ ನೀವು ಹೇಳಬೇಕಿತ್ತು ಇದಕ್ಕೆ ಖಂಡಿತವಾಗಿಯೂ ಅಲ್ಲಿ ನ್ಯಾಯ ಸಿಕ್ಕುವ ದೃಷ್ಟಿಯಲ್ಲಿ. ಆದರೆ ನೀವು ಹತ್ತಿರದಿಂದ ಅಲ್ಲಿ ಬಂದು ಅದನ್ನು ಅವರಿಗೆ ತೆಗಿಲಿಕ್ಕೆ ಅವಕಾಶ ಮಾಡಿಕೊಟ್ಟು ಆ ಕ್ಷೇತ್ರಕ್ಕೆ ಅಂಟಿದಂಥ ಈ ಅಪವಾದದಿಂದ ಹೊರಗೆ ಬರಬೇಕು. 100 ಯೌವನಗಳಿಗೆ ಮೋಕ್ಷ ಸಿಗಬೇಕು. ಒಂದು ವೇಳೆ ಇಲ್ಲದೇ ಇದ್ದರೆ ಯಾರು ಇದನ್ನು ಸೃಷ್ಟಿ ಮಾಡಿದರೆ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಿ. ಆದರೆ ನಿಮಗೆ ಅಲ್ಲಿ ಅದಕ್ಕೆ ಈ ವ್ಯವಸ್ಥೆಗೆ ನೀವು ಅದನ್ನು ತೆಗಿಲೇಬಾರದು ಅಂತ ಮಾಡಿದರೆ ನೀವು ಯಾವ ಆಧಾರದಲ್ಲಿ ದೇವ ಮಾನವನಂತ ಹೇಳಿದಿರಿ? ನೀವು ಯಾವ ಆಧಾರದಲ್ಲಿ ಧರ್ಮಸ್ಥಳ ಟಾರ್ಗೆಟ್ ಅಂತ ಹೇಳಿದಿರಿ? ನೀವು ಯಾವ ಆಧಾರದಲ್ಲಿ ಅಲ್ಲಿ ಹೋರಾಟ ಮಾಡಿದವರೆಲ್ಲರೂ ಟೂಲ್ ಕಿಟ್ಗಳಂತ ಹೇಳಿದಿರಿ? ನೀವು ಯಾವ ಆಧಾರದಲ್ಲಿ ಅಲ್ಲಿ ದುಡಿದವರೆಲ್ಲರೂ ಕಮ್ಯುನಿಸ್ಟ್ಗಳು ಬೇರೆ ಬೇರೆ ರೀತಿಯಲ್ಲಿ ಅಪವಾದ ಹಾಕಿದಿರಿ? ನೀವು ಹೇಳಿದಂಥ ಪ್ರತಿಯೊಂದು ಮಾತು ಸುಳ್ಳಿನಿಂದ ಕೂಡಿದೆ. ನೀವು ಹೇಳಿದ ರೀತಿಯಲ್ಲಿ ಅಲ್ಲಿ ವಿಚಾರಗಳೇ ಬೇರೆ ಇದೆ. ನಮಗೆ ಧರ್ಮಸ್ಥಳದ ಅನ್ನಪ್ಪನ ಮೇಲೆ ಕಾಲರ್ಕಾಯಿ ಕುಮಾರಸ್ವಾಮಿ ಎಲ್ಲ ಬೇರೆ ಬೇರೆ ಅಲ್ಲಿರುವಂಥ ಎಲ್ಲ ದೈವಗಳ ಮೇಲೆ ನಮಗೆ ಅಪಾರವಾದ ನಂಬಿಕೆ ಇದೆ. ಅನ್ನಪ್ಪನ ಮೇಲೆ ನಂಬಿಕೆ ಇದೆ.
ಅಲ್ಲಿ ಅಹಿಂಸೆಯ ಪ್ರತಿಪಾದಕವಾದ ಗೋಮಟೇಶ್ವರನ ಮೇಲೆ ನಂಬಿಕೆ ಇದೆ, ಸನಾತನ ಧರ್ಮದ ಮೇಲೆ ನಂಬಿಕೆ ಇದೆ. ಅಲ್ಲಿ ಹೋರಾಟ ಮಾಡುವವರೆಲ್ಲರೂ ಹಿಂದೂಗಳು, ಅಲ್ಲಿ ಹೋರಾಟ ಮಾಡುವವರೆಲ್ಲರೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರಾಗಿದ್ದವರು, ಅಲ್ಲಿ ಹೋರಾಟ ಮಾಡುವವರೆಲ್ಲರೂ ಒಂದು ದೈವ ಭಕ್ತರು, ಕುಟುಂಬ ಅಲ್ಲ ಗ್ರಾಮ ಮಟ್ಟದಲ್ಲಿ ಒಂದು ದೇವರನ್ನು ನಂಬುವರು. ಅಲ್ಲಿ ಸತ್ತವರೆಲ್ಲರೂ ಹಿಂದೂಗಳು, ಎಲ್ಲರೂ ಹಿಂದೂಗಳು. ಇಷ್ಟರವರೆಗೆ ಇಷ್ಟು ಜನ ಇದ್ದು ಒಂದೇ ಒಂದು ಅಪರಾಧಿ ಸಿಗಲಿಲ್ಲ ಅಂತ ಹೇಳಿದ್ರೆ, ಯಾರಿಗೂ ಶಿಕ್ಷೆ ಆಗಲಿಲ್ಲ ಅಂತ ಇದನ್ನು ನೀವು ಪ್ರಶ್ನೆ ಮಾಡಬೇಕಿತ್ತು. CT ರವಿಯವರೇ, ನೀವು ಪ್ರಶ್ನೆ ಮಾಡಬೇಕಿತ್ತು ಇದನ್ನು. ಇವತ್ತು ನಿಮಗೆ ಅವರಿಗೆ ಬಕೆಟ್ ಹಿಡಿದು ಅವರ ಬೂಟು ನೆಕ್ಕಿ ಬಾಯಿಗೆ ಬಂದಾಗ ಮಾತಾಡಿ ನೀವು ಇಷ್ಟು ದೊಡ್ಡ ಹೋರಾಟವನ್ನು ಈ ರೀತಿ ಮಾಡಿದ್ದಾದರೆ, ಮುಂದಿನ ದಿನ ಏನಾದರೂ ಬೇರೆ ಬೇರೆ ಧರ್ಮದ ವಿಚಾರದಲ್ಲಿ ಅಲ್ಲಿ ಸತ್ರು, ಅಲ್ಲಿ ಮಂಡ್ಯ ಸಿಕ್ಕಿತ್ತು, ಅಲ್ಲಿ ಗೋಹತ್ಯೆ, ಎಲ್ಲ ಜಿಹಾದಿ ಈ ರೀತಿ ಅಧಿಕ ಪ್ರಸಂಗ ಮಾಡಿಕೊಂಡು ಬಂದರೆ ಖಂಡಿತವಾಗಿ ತುಳುನಾಡಿನ ಜನ ಅಲ್ಲ, ಇಲ್ಲಿ ಕರ್ನಾಟಕದ ಜನತೆ ನಿಮಗೆ ಉಗಿತಾರೆ, ಮುಂದಿನ ದಿನ ಉಗಿತಾರೆ. ನಿನಗೆ ಮಾನ ಮರ್ಯಾದೆ ಅಂತ ಇದ್ದರೆ ಸೀದಾ ಈ ಹೋರಾಟಕ್ಕೆ ಕೈ ಜೋಡಿಸಿ ಆ ಪಾಪ ಪ್ರಜ್ಞೆ ಕಾಡಿದ ವ್ಯಕ್ತಿಗೆ ಸ್ವಲ್ಪ ಸಹಕರಿಸಿ, ಡಿಪಾರ್ಟ್ಮೆಂಟಿಗೆ ಯಾರ್ಯಾರಿಗೆ ಎಲ್ಲೆಲ್ಲಿ ಪ್ರಭಾವ ಬೀರಬೇಕು ಬೀರಿ ಆ ಇದ್ದಂಥ ಏನವನ್ನು ಹೊರಗೆ ತೆಗಬೇಕು. ಮೊನ್ನೆ ನಿಮಗೆ ಅನನ್ಯ ಭಟ್ಲ ತಾಯಿಯ ಕಣ್ಣೀರು ನಿಮಗೆ ಕಾಣಲಿಲ್ವ? ನಿಮಗೆ CT ರವಿಯವರೇ, ಒಂದಂಟು ಸ್ಪಷ್ಟಪಡಿಸ್ತಾ ಇದ್ದೇನೆ, ನೀನು ಸತ್ಯವನ್ನೇ ಮಾತಾಡಿದರೆ, ಆತ್ಮಸಾಕ್ಷಿಗೆ ಸರಿಯಾಗಿ ಮಾತಾಡಿದ್ದೆ ಯಾವುದೇ ಆದರೆ ನಿನ್ನ ನಂಬಿಕೆಯ ಚೌಡೇಶ್ವರಿಯ ಹತ್ರ ಬಂದು ನೀನು ಪ್ರಾರ್ಥಿಸು, ಚೌಡೇಶ್ವರಿಗೆ ಬಲಿಗೆ ಬಂದು ಪ್ರಾರ್ಥಿಸು. ನೀನು ಚೌಡೇಶ್ವರಿಯ ಬಲಿಗೆ ಬಂದು ನಾನು ಸತ್ಯವನ್ನೇ ಮಾತಾಡಿದ್ದೇನೆ ಅಂತೇಳು, ಸತ್ಯವನ್ನೇ ಮಾತಾಡಿದ್ದೇನೆ ಅಂತೇಳು. ಒಂದು ವೇಳೆ ನೀನು ಮಾತಾಡಿದ್ದು ನೋಡು, ನೀನು ಈ ರೀತಿಯಾಗಿ ಬದುಕಲಿಕ್ಕೋಸ್ಕರ ನಿನ್ನ ರಾಜಕೀಯ ವ್ಯವಸ್ಥೆಯನ್ನು ಉಳಿಸಲಿಕ್ಕೋಸ್ಕರ ಬಕೆಟ್ ಹಿಡಿದು ನೀನು ಇಷ್ಟು ಒಳ್ಳೆಯ ಒಂದು ಪ್ರಾಮಾಣಿಕವಾದಂಥ ಒಂದು ಸತ್ಯನಿಷ್ಠೆಯ ಆತ್ಮಸಾಕ್ಷಿಗೆ ಸರಿಯಾದಂಥ ಹೋರಾಟವನ್ನು ನೀನು ಹತ್ತಿಕ್ಕಲು ಬಂದು ಅಲ್ಲಿ ಮತ್ತೆ ಅಲ್ಲಿ ಅಧರ್ಮಗಳು ಮೆರೆಯಲಿ ನಿನಗೆ ಲಾಭ ಆಗ್ತದೆ ಅಂತೇಳಿ ನೀನು ಹೇಳಿದರೆ, ನಿನ್ನ ನಾಲಿಗೆ ಬಂದು ಆ ಅನ್ನಪ್ಪನ ನಡೆಗೆ ಬೀಳಬೇಕು. ನಿನ್ನ ನಾಲಿಗೆ ನೀನು ಮುಂದೆಂದು ದಿನವೂ ನೀನು ನಿನ್ನ ನಾಲಿಗೆ ಬರಬಾರ್ದು. ನಾವು ಸುಳ್ಳು ಹೇಳಿದ್ರು ನಮಗೆ ಬರಬೇಕದೆಲ್ಲ ಅಂಥದ್ದು. ನೀನು ಆವತ್ತು ಅಷ್ಟು ದೊಡ್ಡ ಅಲ್ಲಿಯ ಕ್ರೂರತೆ, ಅತ್ಯಾಚಾರದ ಬಗ್ಗೆ, ಅಲ್ಲಿಯ ಬರ್ಬರತೆ, ಹೆಣ್ಣಿನ ಕೂಗು, ಹೆಣ್ಣಿನ ನೋವುಗಳು ನಿನಗೆ ಅರ್ಥ ಆಗದೆ ನೀನು ಬಾಯಿಗೆ ಬಂದ ಮಾಡ್ತಾ ಇದ್ದ CT ರವಿ, ನಿನಗೆ ಖಂಡಿತವಾಗಿಯೂ ಮುಂದಿನ ದಿನ ಆ ಕ್ಷೇತ್ರದಲ್ಲಿ ನಿನಗೆ ಯಾರ್ಯಾರಿಗೆ ಯಾವ ಶಿಕ್ಷೆಗಳಾಗಿದೆ ಇಂತಹ ಶಿಕ್ಷೆಗಳು ನಿನಗೂ ಆಗಬೇಕಲ್ಲಿ. ವೇದವಲ್ಲಿ ನಿನ್ನ ಅಲ್ಲಿ ನಡೆದಂಥ ರೀತಿಯ ಬರ್ಬರವಾದಂಥ ವಿಚಾರ ನಿನ್ನ ಕುಟುಂಬದಲ್ಲೂ ಸಂಭವಿಸ್ತದೆ, ನಿನ್ನ ಮನೆಯಲ್ಲೇ ಸಂಭವಿಸ್ತದೆ CT ರವಿ. ವೇದವಲ್ಲಿ ಬೆಂಕಿಯಲ್ಲಿ ಕರಗಿ ಸತ್ತ ರೀತಿಯಲ್ಲಿ ನಿನ್ನ ಮನೆಯಲ್ಲಿ ನಡೀತದೆ. ಪದ್ಮಲತಾ 52 ದಿನ ನಿರರ್ಗಲವಾಗಿ ಸಿಕ್ಕಿದವರಲ್ಲಿ ಅತ್ಯಾಚಾರ ಮಾಡಿ ಪಾಪ ಸತ್ತು ನದಿಯಲ್ಲಿ ಹೆಣವಾಗಿ ಸಿಕ್ಕ ಕತೆ ನಿನ್ನ ಮನೆಯಲ್ಲಿ ಸಂಭವಿಸ್ತದೆ. ಆನೆ ಮಾವುತನಂತವರಿಗೆ ಕಲ್ಲಿನಲ್ಲಿ ರುಬ್ಬಿ ಸತ್ತಂತ ಪರಿಸ್ಥಿತಿ ನಿನ್ನ ಮನೆಯಲ್ಲಿ ಸಂಭವಿಸ್ತದೆ. ಸೌಜನ್ಯಲಿಗಾದ ಸ್ಥಿತಿ ನಿನ್ನ ಮನೆಗೆ ಸಂಭವಿಸ್ತದೆ. ಪ್ರತಿಯೊಂದು ನೆನಪಿಡಂತ ನೂರಾರು ಅನನ್ಯ ಭಟ್ಟಿನ ತಾಯಿಯ ಕೂಗು ನಿನ್ನ ಮನೆಗೆ ಬೀಳ್ತದೆ. ನಿನಗೆ ಮಾತ್ರ ಅಲ್ಲ, ಈ ಕೂಗು DK ಶಿವಕುಮಾರ್ಗೂ ಬೀಳ್ತದೆ, ಪರಮೇಶ್ವರನಿಗೂ ಈ ನೋವು ಬರ್ತದೆ. ನಿಮ್ಮ ಮನೆಯಲ್ಲಿಯೇ ಸಂಭವಿಸ್ತದೆ. CT ರವಿಗೆ ಅರ್ಥ ಮಾಡಬೇಕು. ನಿನ್ನ ಉಳಿದ ಕತೆ ಎಲ್ಲವೂ ಬೇಡ, ನೀನು ಒಂದೇ ಒಂದು ಆನೆ ಮಾವುತನ ಕತೆ ಅಂತೆಗೋ. ಅಣ್ಣ ಮತ್ತೆ ತಂಗಿಯನ್ನ ರುಪ್ಪು ಕಲ್ಲಿನಿಂದ ಹಾಕಿ ಕೊಂದು ಅಪರಾಧಿಗಳೇ ಸಿಗಲಿಲ್ಲ. ಅದೇ ಜಾಗದಲ್ಲಿ ನೀನು ಈಗ ನಾಟಕಕ್ಕೋಸ್ಕರ, ರಾಜಕೀಯಕ್ಕೋಸ್ಕರ ರಾಮ ಜಪ ಮಾಡ್ಕೊಂಡಿದ್ಯಲ್ಲ, ಅದೇ ನಿನ್ನ ದೇವರ ಹೆಸರನ್ನು ಅಯೋಧ್ಯೆ ಅಂತ ಇಟ್ಟಿದ್ದಾರೆ. ನಿನಗೆ ಇದು ಅರ್ಥವಾಗಬೇಕಿತ್ತು CT ರವಿ. ನೀನು ಬರಿಯ ರಾಜಕೀಯಕ್ಕೋಸ್ಕರ, ಬದುಕಲಿಕ್ಕೋಸ್ಕರ ರಾಮನ ಜಪ ಮಾಡಿ ನೀನು ಅಧಿಕಾರಕ್ಕೆ ಬಂದಿದ್ಯಲ್ಲ, ಅದೇ ರಾಮನ ಹೆಸರಿನಲ್ಲಿ ಹತ್ತಿರ ಇರುವಂಥ ಕನ್ಯಾಡಿ ರಾಮ ಮಂದಿರ, ಆ ಕನ್ಯಾಡಿ ರಾಮ ಮಂದಿರದ ಸ್ವಾಮೀಜಿಗೆ ಕೊಟ್ಟ ಶಿಕ್ಷೆ ಎಷ್ಟು, ಅವರನ್ನು ಯಾವ ರೀತಿಯಲ್ಲಿ ಸಮಸ್ಯೆಯಾಗಿ ಸಿಲುಕಿ ಅವರನ್ನು ಯಾವ ರೀತಿ ಹಿಂಸೆ ಕೊಟ್ಟಿದ್ದಾರೆ. ಕನ್ಯಾಡಿ ರಾಮಕ್ಷೇತ್ರವನ್ನು ನೆಲಸಮ ಮಾಡಲಿಕ್ಕೆ ಏನೇನು ಪ್ರಯತ್ನ ಪಡಿದ್ದಾರೆ ಮಾಡಬೇಕು. ನೀನು ರಾಮನನ್ನು ನಂಬಿದ್ದು ನಿನ್ನ ರಾಜಕೀಯ ಪೀಠಕ್ಕೋಸ್ಕರ, ನಿನ್ನ ಸ್ವಾರ್ಥಕ್ಕೋಸ್ಕರ. ನೀನು ನಿನ್ನ ನಕಲಿ ಹಿಂದುತ್ವ ಜನರನ್ನು ಬದುಕಿ ನಿನ್ನ ಸ್ವಾರ್ಥಕ್ಕೋಸ್ಕರ. ಇಲ್ಲಿರುವಂಥ ಪ್ರತಿಯೊಬ್ಬನ ಹಿಂದುತ್ವವು ನ್ಯಾಯಯುತ ಹಿಂದುತ್ವ. ನೆನಪಿಡು, ನ್ಯಾಯಯುತ ಹಿಂದುತ್ವ. ನಿನ್ನಂಥ ಪಾಪಿ ನಕಲಿ ಹಿಂದೂಗಳನ್ನು ಮುಂದೆ ನಾವು ಎದುರಿಸ್ತೇವೆ. ನಿನಗೆ ನಾಲಿಗೆ ಇದ್ರೆ, ಮಾತಾಡ್ಲಿಕ್ಕೆ ನಾಲಿಗೆ ಇದ್ರೆ, ನಿನಗೆಷ್ಟು ಮಾತಾಡ್ಲಿಕ್ಕೆ ಗೊತ್ತಿದೆ, ನಮಗೂ ಮಾತಾಡ್ಲಿಕ್ಕೆ ಗೊತ್ತಿದೆ. ನಮಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲೇ ಮಾತಾಡ್ಲಿಕ್ಕೆ ಬಂದಂಥ ವಿಚಾರ ನೀನು ಬದುಕಲಿಕ್ಕೋಸ್ಕರ ನಿನ್ನ ನಾಲಿಗೆಯೇ ಬಿದ್ದು ಹೋಗ್ಲಿ ಅಂತ ನಾನು ಈಗ ವಿಚಾರದಲ್ಲಿ ಹೇಳುವಂಥದ್ದು. ಕೈ ಜೋಡಿಸುವಂಥ ಕೆಲಸ ಇರುವಂಥದ್ದು ಒಬ್ಬ ನೈರ್ಮಲ್ಯಕ್ಕೆ ಸಂಬಂಧಪಟ್ಟ ಒಬ್ಬನನ್ನು ಒಂದು ಕುಟುಂಬ, ಪ್ರಭಾವಿ ಕುಟುಂಬ ತನ್ನ ಸ್ವಾರ್ಥಕ್ಕೋಸ್ಕರ ಆ ಹೆಣವನ್ನು ಅಲ್ಲಿ ಊತಾಕಿ
ನಮ್ಮ ಈ ರೀತಿಯಾಗಿ ಅವನಿಗೆ ಪಾಪ ಪ್ರಜ್ಞೆ ಬಂದಿದೆ. ಇವತ್ತು ನಿಜವಾಗಿಯೂ DKC ಅಂತವರು, ನಿನ್ನಂಥ CT ರವಿಯವಂಥವರು ಅಲ್ಲ, ಪರಮೇಶ್ವರನಂಥವರು ಇವತ್ತು ಅಧಿಕಾರದಲ್ಲಿ ಉಪಮುಖ್ಯಮಂತ್ರಿಯೋ ಗೃಹ ಸಚಿವನೋ ಅಲ್ಲ, ನಿನ್ನಂಥ ಮಂತ್ರಿ ಶಾಸಕರಾಗುವಂಥದ್ದಲ್ಲ. ಆ ನೈರ್ಮಲ್ಯ ಮಾಡುತ್ತಿದ್ದಂಥ ಕಾರ್ಮಿಕನೊಬ್ಬ ಸ್ಥಾನಕ್ಕೆ ಇರಬೇಕಿತ್ತು. ನಿಮ್ಮಂಥವರು ಆ ಕಾರ್ಮಿಕ ಮಾಡಬೇಕಂತ ಕೆಲಸವನ್ನು, ನೈರ್ಮಲ್ಯದ ಕೆಲಸವನ್ನು ಇಡಿಸುಡಿಟ್ಟು ನೀವು ಮಾಡಬೇಕಿತ್ತು. ಪಾಪಿಗಳು ನೀವು ರೀ, ಪಾಪಿಗಳು ನೀವು. ಇವತ್ತು ನಿಮ್ಮಂಥವರಿಗೆ ಒಂದು ಮತ ಕೊಟ್ಟು ನಾವು ಸೋತೋದೆವು. ನಿಜವಾಗಿ ಮುಂದಿನ ಜನ್ಮ ಇದ್ದರೆ ಯೋಗ್ಯತೆ ಎಂಬುದು ಅವನ ಹತ್ರ ಇರುವಂಥದ್ದು ಪಾಪ ಪ್ರಜ್ಞೆ. ನಿನ್ನ ನಡೆದಾಡುವ, ನಿನ್ನ ಜೊತೆ ಇರುವಂಥ, ನಿನ್ನೊಳಗಿರುವ, ನಿನ್ನ ನಡುವೆ ಇರುವ ಆ ದೇವರಿನ ಬದುಕಿದ ದೇವರಿದನಲ್ಲ, ಅವನಿಗೂ ಪಾಪ ಪ್ರಜ್ಞೆ ಇಲ್ಲ. ಮುಂದಿನ ದಿನ ಅವನು ಮಾಡಿದಂಥ ಕಥೆಗಳೇನಂತ ನಾವು ಮುಂದೆ ಕೊಡ್ತೇವೆ. ಆದರೆ ಒಂದಂತೂ ನೆನಪಿಡು, ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿ ನೀನು ಮಾಡಿದ್ದಕ್ಕೆ ಭಾರಿ ದೊಡ್ಡ ಬೆಲೆ ತೆಗಿತಿ ಮುಂದಿನ ದಿನ. ಇದು ನಿನಗೆ ಸೌಜನ್ಯ ಅಲ್ಲ, ಶಾಪ ನಿನಗೆ ತಟ್ಟದೆ ಹೋಗುವುದಿಲ್ಲ ಅಂತ ಹೇಳುವಂಥದ್ದು.